ಅದಕ್ಕೆ ನಿಮ್ಮ ಅಪ್ಪ ಒಂದು ಗೋದ್ಮಟ್ಟೆ ತಗೊಂಬಂದು ಹೊಡೆದಿಟ್ಕೊಂಡು ನಾನು ಯಾರು ಹೊಡೆದ್ರೆ ಆಯ್ತು. ಆದ್ರೆ ಅಮ್ಮನ ನಮ್ಗೇನು ಹೊಟ್ಟೆ ತುಂಬ ಊಟ ಕೊಡ್ತೀನಿಲ್ಲ. ಅವಾಗ ನನಗೆ ಊಟ ತಿನ್ಬೇಕು ಅನ್ನೋದು ಅಲ್ಲೇ ಜಗಳ ಪಗಳ ಆಡ್ಕೊಂಡು ಬಿನ್ಗೆ ಪನ್ಗೆ ತೊಳ್ಕೊಂಡು ನೀರು ಹಿಡ್ಕೊಂಡ್ ಬಂದಿದ್ರೆ ಮಾತು ಬರ್ತಿರ್ಲಿಲ್ಲ. ಮಣ್ಣೋದ್ರು ತತ್ತಿದೋಳೆ ಅಂತ ದಡ್ಡಿಗಳು ಮತ್ತೆ ತಿಂತಿದೆ ಅಂದ್ರೆ ಇಷ್ಟ ಮಾಡ್ಕೊಂಡ್ಬಿಡ್ತಿದ್ದ ಗೊತ್ತಿಲ್ವಲ್ಲ. ಅವ್ರು ಅನ್ಸ್ದಾಗ ಅದು ಉಂಟೋಗಿರ್ತಲ್ಲ ಅದನ್ನ ಗೋರ್ಕೊಂಡ್ ಕದ್ದು ಮುಚ್ಚಿ ತಿನ್ಕೊಬಿಟ್ಟಿದೀನಿ. ಮುದ್ದೆ ನಮ್ಗೆಲ್ಲೋ ಫ್ರೀ ಕೊಡ್ತಾರೆ ಕಾಸು ಕೊಡಂಗಿಲ್ವನೋ ಅಂದ್ಬಿಟ್ಟು ನಾನು ಹೋಗಿ ಇಸ್ಕೊಬರ್ನಿ. ನನಗೆ ಗೊತ್ತಿಲ್ಲ. ಅಂಗಡಿ ಕುಣ್ಸಿದ್ರು ಬೇಕಾದ್ದೆಲ್ಲ ಯಾರು ಬಂದು ಕೇಳಿದ್ರು ಕೊಟ್ಬಿಟ್ಟಿದೆ. ಫ್ರೀ ನಮ್ಮ ಅವ್ವಂಗೆ ಮೂಗಿ ಅಂತ ಅಡ್ಡ ಹೆಸರಿತ್ತಲ್ಲ, ಯಾಕೆ ಅದು 2 ವರ್ಷ? ಅದೇನು ನನಗೂ ಎಲ್ಲ ಬುದ್ಧಿ ಏನು ಅಂದ್ರೆ ಅದೇ ನೀರ್ ಹಿಡ್ಕೊಬ್ರಕ್ಕೆ ತಿಂಗಳ ದೊಡ್ಡಿಗೆ ಅವ್ರು ಮಣ್ಣು ಹಾಕ್ತಿದ್ರು ಹಂಗೆ ತಗೊಬಂದು ಮಡಗ್ತಿದೆ. ಮಣ್ಣು ಹಾಕೋರು ಅಂತಾನು ಹೇಳ್ತಿರ್ಲಿ, ಏನು ಅಂತ ಹೇಳ್ತಿರ್ಲಿಲ್ಲ. ಹೊಡೆದ್ರು ಹೊಡ್ಸ್ಕೊಬಿಟ್ಟಿಲ್ಲ, ಅದಕ್ಕೆ ಮೂಗಿ ಅಂತ ಕೊಟ್ಟಿದ್ವಿ. ಅದಕ್ಕೆ ಹಂಗಿದ್ದೆ. ಈಗ ಯಾಕೆ ಹಿಂಗಿದ್ಯಾ? ಹಂಗಾಗಿ ಮೂಗಿ ಹೆಂಗೆ ಇದ್ದಿದ್ರೆ ಚೆನ್ನಾಗಿತ್ತು. ಸುಮ್ಮನೆ ಈಗ ಬೇಡ. ಸರಿ ಅದೇ ಹೇಳಿಲ್ವೇ ನಿಮ್ಮ ಅವ್ರಿಗೆ ಮಗಳು ಇದ್ದಂಗೆ ಹೇಳ್ಕೊತದೆ. ಮದುವೆಲಿ ಒಂಥರ, ಮಗು ಆದ್ಮೇಲೆ ಒಂಥರ ಅಂತ, ಮಕ್ಳಾದ್ಮೇಲೆ ಒಂಥರ, ಮದುವೆ ಆದ್ಮೇಲೆ ಚೇಂಜ್ ಆಗ್ಬೇಕಂದ್ಲಲ್ವೇ, ಹಂಗೆ ಬತ್ತ ಚೇಂಜ್ ಆಯ್ತಾರಲ್ಲ ಅಷ್ಟೇ. ನಾವು ಎಲ್ಲಾರ ಆಯ್ತು ಮಾತು ಕಲ್ತ್ಕೊಂಡು ಅಚ್ಚುಕಟ್ಟಾಗಿ ದುಡ್ಕೊಂಡು ಪಡ್ಕೊಂಡು ನೀಟಾಗಿ ಹೋಗು ಮತ್ತೆ. ಮೊದ್ಲಾಗಿದ್ದಲ್ಲ ಹಂಗಿರಕ್ಕೆ ಹೋಗ್ಬೇಡ. ಈಗ ಹೊಸ ಚುರುಕಾಗು, ಹೊಸ ಬದ್ಲಾಗು. ಮದ್ವೆ ಆಗ ಮುಂಚೆ ಹೆಂಗಿದ್ಲಿ ನಮ್ಮವ್ವ? ಆಗ ಅದಕ್ಕಂದ್ರೆ ಹೇಳಲಿಲ್ವ ಈಗ ಅವಳೇ ಹಂಗಿದ್ಲಂತೆ. ಅದಕ್ಕೆ ನಾನು ಇದೇನು ಮೂಗಿ ಅಂತಿದ್ರಿ ಪಾಟಿ ಬಾಯಿ ತೋರ್ತಾಳಲ್ಲ ಬಸ್ಸಲ್ಲಿ ಹೋದ್ರಿ. ಅಂಗಡಿ ಕುಣ್ಸಿದ್ರು ಬೇಕಾದ್ದೆಲ್ಲ ಯಾರು ಬಂದು ಕೇಳಿದ್ರು ಕೊಟ್ಬಿಟ್ಟಿದೆ. ಫ್ರೀ ಅಂತ. ನಾನು ಒಂದ್ಸತಿ ಏನ್ ಮಾಡಿದ್ದೆ ಗೊತ್ತೇ, ಗಂಟೆ ಅಂಗಡಿಗೆ ಹೋಗುನಿ ಕಾಸು ಕೊಡ್ತಿರ್ನಿಲ್ಲ. ಕಡೆ ಹೇಳಿದ್ರಂತೆ ನಮ್ಗೆಲ್ಲೋ ಫ್ರೀ ಕೊಡ್ತಾರೆ ಕಾಸು ಕೊಡಂಗಿಲ್ವನೋ ಅಂದ್ಬಿಟ್ಟು ನಾನು ಹೋಗಿ ಇಸ್ಕೊಬರ್ನಿ. ನನಗೆ ಗೊತ್ತಿಲ್ಲ ಕಾಸು ಕೊಡ್ತಿದ್ರು, ಕಾಸು ಕೊಟ್ರೆ ಅವ್ರು ಕೊಡ್ತಿದ್ರು ಅಂತ. ಈಗ ಅಂಗಡಿ ಮಡಗಿರೋರೆಲ್ಲ ಹಿಂಗೆ ಏನಕ್ಕ ಹಿಂಗೆ ಫ್ರೀ ಕೊಡೋರನೋ ಅನ್ನೋರು ಅನ್ಕೋನಿ. ಅವಾಗ ಬುದ್ಧಿ ಅಷ್ಟು ಮೆಚುರಿಟಿ ಇರ್ಲಿಲ್ವಲ್ಲ ನನಗೆ. ನಿಜ ನಾನು ಹಂಗೆ ಇವರು ಆಮಕ್ ನಮ್ಮವ್ವ ಅವಾಗ ಮನೇಲಿ ಕಾಸು ಇರ್ತಿರ್ಲಿಲ್ಲ. ಪ್ರಕಾಶ ವಾರಕ್ಕೋ ತಿಂಗ್ಳಿಗೋ ಬರುದಾನ ಉಳಿನ ಬೆಳೆದ ಅದು. ಇವರು ತಿಂಗ್ಳು ಗಂಟೆ ತಗೊಳ್ಳೋರು. ಮಗ ಇಂಥ ಸಾಮಾನು ಇಸ್ಕೊಬರೋಗು ಅಂತ ಅಂದ್ರೆ ಕಳಿಸಿದ್ರೆ ಇಸ್ಕೊಬರೋನೆ. ಅವ್ರೇನ್ ಮಾಡೋರು ಬುಕ್ಕೆ. ನನ್ಗೆ ಈಗ ಗೊತ್ತು ಇವ್ ಚೀಟಿ ಎಲ್ಲ ಬರ್ಕತಾರಲ್ಲ, ಇದೇ ಸಾಲ ಅಂದ್ರೆ ನನಗೇನ್ ಗೊತ್ತು. ಅವಾಗ ದಡ್ಡ ಮುದೇವಿಗೆ ಇಸ್ಕೊಬರು ಅಲ್ಲಿ ಮಾತಾಡ್ತಿರ್ಬೇಕಾರೆ ಕೇಳಿಸ್ಕೊ. ಏನ್ ಅನ್ಕೊಬಿಟ್ಟ ಗೊತ್ತೇ, ಅಂಗಡಿಲಿ ಅಂಗಡಿ ಕೊಟ್ಟಾರನ ಕನ ಕಾಸು ಗೀಸು ಏನಿಲ್ವನೋ. ಅದಕ್ಕೆ ಜನಗಳು ಕೊಡೋಕೆ ಇವ್ರು ಅಂಗಡಿ ಮಡಿಕಂದವ್ರೆ ಅಂತ ತಿಳ್ಕೊಬಿಟ್ಟಿದ್ದೆ. ನಿಜ ಪ್ರಾಮಿಸ್ ದೇವ್ರಣ್ವೆ. ಅಯ್ಯೋ ಆಮ್ಯಾಕ ಈಗೆಲ್ಲ ಇವಕ್ಕೆಲ್ಲ ಕಾಸು ಕೊಟ್ರಿ ಇವೆಲ್ಲ ಈಗ ಬತ್ತಕನ ತಲೆಗೆ. ಹಂಗೇನೇನು ಇಸ್ಕೊಬಂದ್ ಮಡಗಿದೆ. ಆಗ ಇಸ್ಕೊಬರ್ರಿ ಟೀ ಪುಡಿ ಬೆಲ್ಲ ಅದ್ರೊಳಕ ನಮ್ಮೊಂದು ಪೇಪರ್ಮೆಂಟ್. ಇನ್ನೇನಾಗ ಪೇಪರ್ಮೆಂಟು ಗೋಟಿ ಅದೇ ಇನ್ನೇನು ಅದೆಂತದ ಆಲ್ಕೋ ಮಿಠಾಯಿ ಅವೇ ಫೇಮಸ್. ಅವಾಗ ಅವೇ ಇಸ್ಕೊಬಂದು ತಿಂತಿದ್ದೆ. ಆಗ್ಲೂ ಅದು ಬರ. ಅಯ್ಯೋ ಯಾರು ಕೊಡ್ಸಿದ್ರು ಯಾರ. ಅವಾಗ ನಮ್ಮ ಮಾವದಿರು ಬರೋರಲ್ಲಪ್ಪ ಕಾಸು ಗೀಸು ಕೊಟ್ಟಾರ. ನಾವು 50 ಪೈಸೆ ನಾಕಾಣಿ ಅಂತ ನಿಂತಿರುಮು. ಅವ್ರು ಕಾಸನ್ನೇ ಕೊಡ್ತಿರ್ಲಿಲ್ಲ. ಒಬ್ಬರು ಕೊಡೋರು. ನಮ್ಮ ದೊಡ್ಡ ಮಾವ ಬಂದ್ರು ಕೊಡುನು. ಉಂಟಾಡಿ ಮಾವನು ಕೊಟ್ಟಿರ್ಬೋದನೋ. ಆದ್ರೆ ನಮ್ಮಪ್ಪ ಕೊಡ್ನಿಲ್ವೇ? ನಿಮ್ಮಪ್ಪನು ಕೊಡ್ತಿದ್ದು. ನಿಮ್ಮಪ್ಪನೇ ಜಾಸ್ತಿ ಕೊಡ್ತಿದ್ದು. ನಮ್ಮ ಅಪ್ಪ ಜಾಸ್ತಿ ಕೊಟ್ಟರೆ ನಮ್ಮ ಅಪ್ಪನ ಜಾಸ್ತಿ ಹೊಡೆದಿರೋದು. ಹೊಡೆದವನ ಕಣ ಹೇಳ. ನಿಜ ಹೊಡೆದ್ ಯಾತು ಕೊಡ್ದ ಅಂದ್ರೆ ಅವಾಗ ಯಾರೆಲ್ಲ ಗೊತ್ತು ಪ್ರಕಾಶ ಹಿಂಗೆಲ್ಲ ಇರ್ಬೇಕು, ಹಿಂಗೆಲ್ಲ ಹೇಳದ್ ಮತ್ ಕೇಳ್ಬೇಕು ಅಂತ. ಅವಂತರ ಏನೋ ಆಟ, ಏನೋ ಒಂಥರ ಇದು. ಅವಾಗ ಇಷ್ಟು ಬುದ್ಧಿಗಳು ಇಷ್ಟೊಂದು ಇದೆಲ್ಲ ಇರ್ನಿಲ್ವೇ. ಅಯ್ಯೋ ಹೋಗು ಹೇಳಿದ್ರೆ ಹೇಳ್ತಾನೆ ಹಾಲು ಬಿಡ್ಸ್ಕೊಬರೋ ಅಂತ ಹೇಳ್ದ ನಿಮ್ಮಪ್ಪ. ನನ್ಗೆ ಹೋಗ್ದೋದಿ ಅವಸಿ ಆಟ ಮಂಡು. ಆಗ ಒಂಥರ ಹೇಳಕ್ಕೆ ಒಂಥರ. ಎಷ್ಟು ವರ್ಷ ಆಗ ನಿಂಗೆ? ಆಗ ಚಿಕ್ಕಳಕ ನಾವು ವರ್ಷ ನನ್ನ ನೆಟ್ಗೆ ಇನ್ನೂ ಗೊತ್ತಿಲ್ಲ. ಈಗಲೂ ಎಷ್ಟು ವರ್ಷ ಅಂತಾನೆ ಗೊತ್ತಿಲ್ಲ ನನಗೆ. ಒಂದು ಅಂಜದ್ ಹೇಳಿ ಎಷ್ಟು ವರ್ಷ ಆಗಿದ್ದು ನನಗೆ. ಒಂದು 40 ಆಗಿದ್ದ. 40-45 ಆಗಿರ್ಬೇಕು. ಮೊಬೈಲ್ ಕಳ್ತವಳಲ್ಲ. ಬರುದಿಲ್ಲ ಕನ್ಬಿಡು. ಚಿಂತೆ ಎಳ ಬಂದಿದ್ರೆ ಯಾಕೆ ಹಿಂಗ ಆಯ್ತಿತ್ತು ಅಳದಿಲ್ಲ ಕನ್ಬಿಡು. ಅಲ್ಗೆಲ್ಲ ನಾಮ್ ಹಂಗ ಹತ್ಕೊಂಡ್ ಚಿಂತೆ ಮಾಡ್ಕೊಂಡಿರೋದಕ್ಕೆ ಒಂಚೂರು ಮೇಕ್ ಹೋಗಿನಿ. ಇಲ್ಲ ಅತ್ತಾಗ ನಾನು ಏನು ಯಾರು ಅಳದ್ ನೋಡಿದ್ರು ನಂಗೆ ಅಳ ಬರ್ತದ ಅಷ್ಟೇ. ನೀನ್ ಹೇಳ್ತಾವ ಅಳ್ತಿದ್ನಾನ ಅವಾಗ ಅಳ ಬತ್ತು. ಒಳಗ್ ಕುತ್ಕೊಂಡ್ ಹತ್ತೆ ಅಷ್ಟೇ. ಯಾವ ಅರ್ಥಕ್ಕಂತ ಯಾರು ಹತ್ತಾಗ ನನ್ಗೆ ಅಳ ಬರ್ತದೆ. ನನಗಾಗಿದ್ ನನ್ಗೆ ಅಳ ಬರೋದಿಲ್ಲ. ಅದೇ ಈರುಳ್ಳಿ ನಾನು ಕಲ್ ಮನ್ಸ್ ಮಾಡ್ಕೊಂಬಂತೀನಿ. ಆಗಲ್ತಲ್ಲ ಬಡ್ಡಿ ಮಗಂದು ಯೋಚನೆ ಮಾಡೋದು. ಕಲ್ ಮನ್ಸ್ ಮಾಡ್ಕೊಂಬಂತ ನನಗೂ ಆಗಲ್ತು. ದುಃಖ ಅದು. ನಾನು ಹೇಳೋದೇನ್ ಗೊತ್ತೇ, ನಮ್ ಬುದ್ಧಿ ನಮ್ ಕೈಯಲ್ಲಿ ಅಂದ್ರೆ ಅವಳು ನಾನು ಹೇಳ್ಕೊಂಡ್ ಹತ್ಬಿಡ್ತೀನಿ. ಹೊಸ ಕಷ್ಟ ಸುಖನೇ ಅಲ್ಕ ಹೇಳ್ಬಿಟ್ಟು ಹತ್ಬಿಡ್ತೀನಿ. ಅವ ಹೇಳ್ದನ ಸುಮ್ಗೆ ಅಂತ ಹೇಳ್ತಾಳೆ.
ಆಗಲ್ಲ ಅಷ್ಟೇ. ಹೇಳು ಹಾಲು ಹಾಲು ತಗೊಬ್ರ ಕಳ್ಸಿತ್ತು ಹೆಂಗ್ ಹೊಡಿತಾವ ಅಲ್ಲ ಬಿಸ್ಕೊಬರ್ಗು ಅಂತ ಅಂದ ನಿಮ್ಮಪ್ಪ. ಹ್ಮ್ ಯಾರೋ ಅದಾರ ಹೋಗ್ಬಂದಿ ಹೋಟ್ಲ್ ಇಟ್ಟಿತ್ತಲ್ವೇ, ನಾನು ಹೋಗ್ದೋದಿ, ನನಗೆ ಅಷ್ಟು ಗೊತ್ತಿಲ್ವಲ್ಲ, ಇದು ಹೋದ್ರೆ ಹಿಂಗ್ ಮಾಡ್ಬೇಕು ಹಿಂಗ್ ಬಿಡ್ಬೇಕು ಅಂತ ಮೆಚುರಿಟಿ ಇರ್ಲಿಲ್ವಲ್ಲ. ಅದಕ್ಕೆ ನಿಮ್ಮ ಅಪ್ಪ ಒಂದು ಗೋದ್ಮಟ್ಟೆ ತಕೊಂಬಂದು ಹೊಡೆದಿಟ್ಕ ನಾನು ಯಾರು ಹೊಡೆದ್ರೆ ಇಷ್ಟೇ ನಂದು. ಅದೊಂದು ಹಂಗೆ ಮಾಡ್ಕೊಂಡು ಹೊಡೆದ್ಬಿಟ್ಟಿತ್ತು. ಹೊಡೆದ್ಬಿಟ್ಟು ಅದಕ್ಕೆ ಇವ್ನ ಕೈಲಿ ಹೊಡ್ಸ್ಕಿರನೆ ಅಂದ್ಬಿಟ್ಟು ಹೋಯ್ತಾ ಇದ್ದೆ ನಾನು ನಿಂಗನ ಪುದೊಡ್ಡಿಗೆ ನಡ್ಕೊಂಡು. ಹಾಗೆಲ್ಲಿದ್ದ ಬಸ್ಸು ಸೈಕಲ್ಗಳು ನಡ್ಕ ಹೋಯ್ತಾ ಇದ್ದೆ. ಅತ್ತಿಂದ ನಮ್ಮ ಅವ್ನು ನಮ್ಮ ಹುಲ್ಗುರಕ್ಕೂ ಬತ್ತೇ ಇದ್ರು ಅಣ್ಣಳಿಗೆ. ಆಮೇಲೆ ಯಾಕೆ ಹಿಂಗೆ ಬತ್ತಾ ಇದ್ದೆ, ನೋಯ್ಯ ನಿನ್ ತಮ್ಮ ಮಾಡೋದನ್ನ ಕಣ ಹೋಗಿ ಮಾವ ನನ್ಗೆ ಹೋಯ್ತಾವನಿ ಬತ್ತಾವನಿ ಕಣ ಅಂದ್ಬಿಟ್ಟು ಹಂಗೆ ಮಾಡೋದೆಲ್ಲ ಬೆಂಗಳೂರ್ಲೆಲ್ಲ ಇರ್ಸಿದ್ರು ಅಂತ ಕಲ. ಬೆಂಗಳೂರು ಇದ್ದಲ್ಲ ನೀನು ಅದೇ ಇದ್ದೆ ಹೊಡೆದು ರಕ್ತ ಎಲ್ಲ ಸುರಿತಾ ಬಿದ್ದಿದ್ದು. ಯಾರ್ಗೆ? ನಿನ್ಗೆ ಅವಳ ಮಗಳು. ಅಲ್ವ ಸೊಸಿ ಹೇಳ್ ತಿಂದಿದ್ದೆ ಹೋಗತ್ತೆ, ನೀನ್ ಮಾತ್ರ ತಿಂದಿದ್ದೆ ಹೇಳ್ಟ. ನಾನೇನ್ಕೆ ಹೇಳ್ ತಿಂತಿದ್ದೆ ಅಂದ್ರೆ ಇಷ್ಟ ಮಾಡ್ಕೊಬಿಡ್ತಿದ್ದೆ ಗೊತ್ತಿಲ್ವಲ್ಲ. ಅವ್ರ ಹಸಿ ನೀಟಲ್ವೇ, ಅವ್ರೇನ್ ಮಾಡೋರು ಅದ್ರಿಂದ ಏನಾರ ಅರ್ಧ ಕೆಮ್ಲಿಂಗ್ ದೊರಿಕತ್ತೇನಬ್ಬ. ಹಿಂಗ್ ಮಾಡ್ದಟ್ಗೆ ತಕೋಗ್ ನಲ್ಲಿ ಅಡಿಕ್ ಯಾವ ಚಳಿ ಆಗ್ಲಿ ಯಾವ ಬಿಸ್ಲಾಗ್ಲಿ ಯಾವ ಇದಾಗ್ಲಿ ಅವೆಲ್ಲ ಹೇಳ್ಕಂದ್ರೆ ಪ್ರಕಾಶ ಯಾಕಿದ್ದಮ್ಮ ಅನಿಸುತ್ತೆ. ಆದ್ರೆ ಇನ್ನೂ ನಮ್ಗೆ ಕಷ್ಟ ತಪ್ಪಲೇ ಇಲ್ಲ. ಒಂಚೂರು ಉಟ್ಕಕ್ಕೆ ನಿಮ್ದೇ ಅದೇ, ಆದ್ರೂ ನನ್ನ ಕಷ್ಟಗಳು ನೆನ್ಸ್ಕೊಬಿಟ್ರೆ ಬೇಜಾರಾಗೋಯ್ತದೆ. ಅವಮ್ಮಗೆ ಹೇಳ್ಕೋಗಿ ನಲ್ಲಿ ಅಡಿ ಕೆಡಗ್ಬಿಡೋಳು, ತಿರ್ಗಿಸ್ಬಿಡೋಳು. ನಲ್ಲಿ ಬಿಸಿನೀರಿಲ್ಲ ಏನೂ ಇಲ್ಲ. ಅದರಿಂದ ಈಗ ಎಲ್ಲ ಕೆಮ್ಮು. ನಾನು ಅವ್ರ ಮಂದಿ ಇರ್ಬೇಕಾದ್ರೆ ನಾನು ಮುಗಿನ ಬಟ್ಟೆ ಒಗಿತಾ ಬರೀ ಎಲ್ಲಿ ಬಟ್ಟೆನ ಒಗ್ದು ಒಣೆ ಹಾಕೋದು, ಪಾತ್ರೆ ತೊಳೆಯೋದು ಇದೇ ಮಾಡ್ತಿದ್ದೆ. ಆವಾಗ ಇಟ್ಟು ದರಿದ್ರಲ್ವೇ, ಮುದ್ದೆ ಮಾಡ್ಬಿಟ್ಟು ಮುದ್ದೆ ಎಲ್ಲ ತೆಗೆದ್ಬಿಟ್ಟು ಮುದ್ದೆ ಕಟ್ಕೊಬಿಡೋರು. ನೀರಾಕಿ ನೆನ್ಸ್ಬಿಡೋರಲ್ಲ, ನೆನ್ಸ್ದಾಗ ಅದು ಮುಂದೋಗಿರ್ತಲ್ಲ ಅದನ್ನ ಗೋರ್ಕೊಂಡ್ ಕದ್ದು ಮುಚ್ಚಿ ತಿನ್ಕೊಬಿಟ್ಟಿದೀನಿ ಮುದ್ದೆ. ನಾನು ತಿಂಡಿ ಎಲ್ಲ ತಿನ್ಕೋದ್ಕೆ ಅಮ್ಮ ಬರೇನಿ ಎಲ್ಲ ತಿಂತಿರ್ಲಿಲ್ಲ ನಾನು ಅಮ್ಮನ ಮುತ್ತಿಗೆ ಮಡಗಿದ್ರು ತಿನ್ಕೊಬಿಡು ಬಿಸ್ಕೆಟು ಬನ್ನು. ಅದೊಂದು ಅಮ್ಮಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ. ನೀವು ಅಮ್ಮ ಕತ್ಕ ತಿಂತಾಳೆ ಅನ್ನೋದೊಂದು ಇಷ್ಟ ಇರಲಿಲ್ಲ. ಅವಾಗ ನಮಗೆ ಗೊತ್ತಿಲ್ವಲ್ಲ, ಗೊತ್ತಿಲ್ದಾನೆ ಮಾಡಿರ್ತೀವಿ. ಅವ್ರು ಹೇಳ್ಬೇಕಾಯ್ತು. ಆದರೆ ಅಮ್ಮನ ನಮ್ಗೇನು ಹೊಟ್ಟೆ ತುಂಬ ಊಟ ಕೊಡ್ತೀನಿಲ್ಲ. ಅವಾಗ ನನಗೆ ಊಟ ತಿನ್ಬೇಕು ಅನ್ನೋದು ಇತ್ತಿತ್ತು. ಇವತ್ತು ಕಣ್ಣು ಮುಂದೆ ಅದೇ ತಿನ್ನಕೈತೆ ಇಲ್ಲ ಅಲ್ವೇ. ಅವ್ರು ಇಷ್ಟ ಅವ್ರ ಪೇಷಂಟ್ ಇಷ್ಟ ತಿನ್ನೋರು, ಅದನ್ನೇ ನಮ್ಗೆ ಕೊಟ್ರ ಅವ್ರು ಇಷ್ಟಿಷ್ಟು ಕೊಡೋರು. ನಾವು ಆಡೋ ಐಕ್ಳು ಆಗ ಅರೇದು ವಯಸ್ಸು, ಆಗ ಚಿಂತಿಲ್ಲ ಏತ್ನಿಲ್ಲ. ಈಗ ನೋಡು ಏತ್ನೆ ಮನೆ ಕಟ್ತಾವ್ನಿ, ಶಾಲೆ ಹೆಂಗಪ್ಪ ತಿರ್ಸು, ಮಗನ ಮದುವೆ ಮಾಡ್ಬೇಕು, ಮಗಳಿಗೆ ಇನ್ನು ಮಗು ಆಗ್ಲಿಲ್ಲ ಅಂತ ಎಲ್ಲ ಚಿಂತೆ ಕಾಡ್ತಾವೆ. ಈಗ ಊಟ ತಿನ್ನಕದ ಹಂಗೆ ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ನೀನ್ ಏತ್ನೆ ಮಾಡಿಲ್ವಲ್ಲ, ನಮ್ಮ ಹೊಟ್ಟೆಲ್ ಹುಟ್ಟಿ ಬಸ್ತಿದೆ. ಅಯ್ಯೋ ಹಂಗೆಲ್ಲ ಕಷ್ಟ ಬಿದ್ದು ಬಂದಿದ್ದೀವಲ್ಲ, ಅದೇನು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರು, ಯಾಕಾರ ಮದುವೆ ಮಾಡಿದ್ರು ಅಂತ ಈಗ ಯೋಚನೆ ಮಾಡ್ತೀನಿ. ಈಗ ಮದುವೆ ಮಾಡ್ಕೋಬೇಕಾಗಿತ್ತು. ಈಗಂತೆ ಯಾಕೆ ಮಾಡ್ಕೊ ಇನ್ನ ಮದುವೆ ಮಾಡ್ಕೊಳ್ತಾರೆ ಎಷ್ಟೋ ಜನ ಅವರಲ್ಲ ಫಿಲಮ್ ಅವರೆಲ್ಲ. ಕರೆಂಟ್ ಪ್ರಕಾಶ ಆಗಿನ ಕಾಲ ಇಲ್ಲ ಬಿಡು, ಈಗೆಲ್ಲ ಒಂಥರ. ಈಗ 45 ವರ್ಷಕ್ಕೆ 40 ವರ್ಷಕ್ಕೆ ಮದುವೆ ಮಾಡ್ಕೋಬೇಕು. ಈಗ ನೀನೇ ಇನ್ನ ಕೂತಿದ್ಯಾ ಆಗ್ದಾನೆ. ನಾ ಸಾಲ ಮಾಡ್ಕೊಂಡಿದೀನಿ ಪಾಪ, ಬರೋಳ್ಗೂ ಸಾಲ ಹೊರಿಸ್ಬೇಕ, ಅದಕ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಪ್ಪ. ನಿಮ್ಗೆಲ್ಲ ಯಾವ ಸಾಲ ಇತ್ತು ಮದುವೆ ಮಾಡ್ಕೊ ಕಳ್ಸಿದ್ರಪ್ಪ? ಯಾವ ಸಾಲನೂ ಇರ್ಲಿಲ್ಲ, ಮದುವೆ ಮಾಡಿ ಕಳಿಸ್ಬಿಟ್ರು. ಈಗ ಆಗ್ಬೇಕಾಗಿತ್ತು ಮದ್ವೆನ ಅಂತ ಅನ್ಸಿತ್ತು. ಯಾಕಾದು ಅಂತ ಬುದ್ಧಿ ಇಲ್ಲ, ಕತೆ ಇನ್ನೇನ್ ಕತೆ. ಯಾವ ಕತೆಯಿಂದ ಶುರು ಮಾಡಿದ್, ಯಾವ ಕತೆಗೆ ಬಂದಿದ್ ಕತೆದು ನಮ್ಮ ಅವ್ವಂಗ್ ಮೂಗಿ ಅಂತ ಸಿಕ್ಕಿದ್ರೆ ಅದೇ ಎಲ್ಲ ಬರೋದು. ಏನದು ಫಸ್ಟ್ ಯಾವ್ದು ಒಂದ್ ಸ್ವಲ್ಪ ಕೆದ್ಕುದ್ರೆ ಅವು ಬೆಳೆಸ್ತಾ ಬರ್ತವೆ. ಈಗ ಹಂಗೆ ಮೂಗಿಂಗೆ ಬತ್ತಿಯಲ್ಲ ಮಾತಾಡಕ್ಕಿಲ್ವ ಅಂತ ಒಂದ್ ಹೆಸರು ಹಂಗ್ ಬತ್ತು, ಅಡ್ಡ ಹೆಸರು ಅಷ್ಟೇ. ಅಲ್ಲೇ ಜಗಳ ಪಗಳ ಆಡ್ಕೊಂಡು ಬಿನ್ಗೆ ಪನ್ಗೆ ತೊಳ್ಕೊಂಡ್ ನೀರ್ ಹಿಡ್ಕೊಂಡ್ ಬಂದಿರ ಮಾತ್ ಬತ್ತಿರ್ಲಿಲ್ಲ. ಮಣ್ಣೋದ್ರು ತತ್ತಿದೋಳೆ ಅಂತ ದಡ್ಡಿಗಳು. ಮತ್ತೆ ಮಣ್ಣೀರ್ನ ಎತ್ಕೊಂಡ್ ಬಂದು ಒಳಕ್ ಮಾಡ್ತಿದ್ರೆ ಈಗ ತಗೋ ಬೆಂಗಳೂರಿಗೂ ಮೈಸೂರಿಗೂ ಮಾತಾಡ್ತಾಳೆ. ಅವಾಗ ನೀನೇನ್ ಮಾಡ್ತಿದ್ದೆ? ಮೂವಿ ಮಾಡಿದಾಗ ಅದೇನ ಇವಳು ಇದ್ದಾಗ ನಾನು ಅದೇ ಎಲ್ಲಿದ್ನ ಯಾತವಿದ್ನ ನನಗೆ ಗೊತ್ತಿಲ್ಲ ಕಣ. 4 ವರ್ಷದ ಮಗ, 4 ವರ್ಷ 5 ವರ್ಷ ಏನೋ 6 ವರ್ಷ ಆ ಟೈಮಲ್ಲಿ ಕಲ. ಅವ್ಳಿಗೆ ಹೆಂಗ್ ಗೊತ್ತಿರ್ತದೆ? ನನಗೂ ಗೊತ್ತಿಲ್ಲ ಕಣ, ನನಗೂ ಗೊತ್ತಿಲ್ಲ. ನಮ್ಮ ಅಪ್ಪ ಸತ್ತದ್ದೇ ಗೊತ್ತಿಲ್ಲ. ನಮ್ಮ ಅಪ್ಪ ಸತ್ತದ್ದು ಅಂದ್ರೆ ಎದೆ ಮೇಲೆ ತಿಂಡಿ ಹಾಕಿದ್ರಲ್ಲ, ಆಗ ನಮ್ಮ ಅಪ್ಪ ಸತ್ತೋಗನೆ ನಮ್ ದುಃಖ ಇಲ್ಲ. ಆ ಬಿಸ್ಕೆಟ್ ಅಲ್ವ ಬಗ್ಗೆ ಅವು ತಿಂಡಿ ತಿನ್ಕೊತೀವಿ. ಮನೆಯದ ಮೇಲೆ ತಿಂಡಿ ಹಾಕುರಲ್ಲ, ಅವೆತ್ಕೊ ತಿನ್ಕೋತೀವಿ, ತಿನ್ಕೊ. ಹಂಗಿತ್ತು ಕಣಪ್ಪ ಪರಿಸ್ಥಿತಿ ಅವತ್ತಿನ ಕಾಲದಲ್ಲಿ. ಈಗ ಅನ್ನಿಸ್ತಾ ನಮ್ಮ ಅಪ್ಪ ಸತ್ತಾಗಿದ್ದು ನನಗೆ ಗೊತ್ತು. ನಮ್ಮಪ್ಪ ಸೊಪ್ಪು ಇದು ಹುಳಿಗೆ ಸೊಪ್ಪು ಪರಿಚಯದಾಗ ಹಂಗೆ ಸತ್ತೋದು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದು ಅಂತ ಅದು ಹೇಳ್ತಾರೆ. ನಾನೇ ಕಣ್ಣಾರು ನೋಡಿ ನಮ್ಮ ಅಪ್ಪ ಸತ್ತಾಗಿದ್ದ. ಹಂಗೆ 1 2 ಎಲ್ಲ ಮಾಡ್ಬಿಟ್ಟು ಅದನ್ನ ನನ್ನ ನಮ್ಮತ್ತಿಗೆ ಇವ್ರು ಹೇಳೋದು. ನನ್ನ ಹಿಂಗಿದ್ದ ಮತ್ತೆ ನನ್ನ ಅದೇನೋ ನಮ್ಮ ಅಪ್ಪ ಇದ್ದಿದ್ರೆ ಇವಾಗ ನಾವು ಹೆಂಗಿರ್ತಿದ್ದು ಗೊತ್ತೇ. ನಾನು ಒಂದೊಂದ್ಸತಿ ಹೆಂಗ್ ಅಂತೀನಿ, ನಮ್ಮ ಅಪ್ಪ ಇರೋ ನಾವು ಹೆಂಗ ಇರ್ಬೋದಾಗಿತ್ತು ಅನಿಸುತ್ತೆ.